ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಸಂಪುಟ ವಿಸ್ತರಣೆ. ದೆಹಲಿಗೆ ಈಗ ಕಾಂಗ್ರೆಸ್ನ 3 ತ್ರಿಮೂರ್ತಿಗಳು ಹೊರಟಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಹೊಸ ಗೇಮ್ ಪ್ಲಾನ್ ಶುರುವಾಗಿದೆ. ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ ಭಾಗ್ಯ? ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಸಂಪುಟ ವಿಸ್ತರಣೆ. ಸದ್ಯ ದೆಹಲಿಗೆ ಕಾಂಗ್ರೆಸ್ನ 3 ತ್ರಿಮೂರ್ತಿಗಳು ಹೊರಟುಬಿಟ್ಟಿದ್ದಾರೆ. ಹೊಸ ಗೇಮ್ ಪ್ಲಾನ್ ಅನ್ನ ಈ ತ್ರಿಮೂರ್ತಿಗಳು ಮಾಡಿದ್ದಾರೆ. ಹಾಗಿದ್ರೆ ಯಾರಿಗೆ ಒಲಿಯುತ್ತೆ ಮಂತ್ರಿಗಿರಿ ಭಾಗ್ಯ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಹೊಸ ಸಮೀಕರಣವನ್ನೇ ಹಾಕಿದ್ದಾರೆ. 20 ಸ್ಥಾನ, 40 ಆಕಾಂಕ್ಷಿಗಳು. ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ? 5 ಮಂದಿಗೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಹಾಗಿದ್ರೆ ಹಿರಿಯರ ಸಂಪೂರ್ಣವನ್ನು ಕೈ ಬಿಡೋದಕ್ಕೆ ಖರ್ಗೆ ವಿರೋಧ ವ್ಯಕ್ತ ಮಾಡ್ತಿದ್ದಾರೆ. ಇಲ್ಲಿ ಹಿರಿಯರು ಬಹಳಷ್ಟು ಜನ ಇದ್ದಾರೆ. ಸೊ ಅವರನ್ನ ಕೈ ಬಿಡಬೇಕು ಅಂತ ಹೇಳಿರುವಂತ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸಬರಿಗೆ ಹೆಚ್ಚಿನ ಆದ್ಯತೆ ನೀಡೋಕೆ ರಾಹುಲ್ ಗಾಂಧಿ ಅವರು ಒಲವು ತೋರಿಸಿದ್ದಾರೆ. ಇಲ್ಲಿ ಜಾತಿ, ಜಿಲ್ಲಾ ಪ್ರಾತಿನಿಧ್ಯಕ್ಕೆ ಹೈಕಮಾಂಡ್ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು. 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರಿಗೆ ಮೊದಲ ಆದ್ಯತೆ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಪಟ್ಟಿಯಲ್ಲಿ ಬದಲಾವಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆ ಕೊಟ್ರ? ಹಾಗಿದ್ರೆ ಇದು ಬಹಳ ದೊಡ್ಡ ಪ್ರಶ್ನೆ. ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಸಂಪುಟ ವಿಸ್ತರಣೆ ಕಸರತ್ತು ಫೈನಲ್ ಹಂತಕ್ಕೆ ಹೋಗಿ ತಲುಪಿದೆ. ಕ್ಲೈಮ್ಯಾಕ್ಸ್ ಬಂದಿದ್ಯಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಮುಹೂರ್ತ ಇಡೋದು, ಕ್ಯಾನ್ಸಲ್ ಮಾಡೋದು, ಮುಹೂರ್ತ ಇಡೋದು, ರಾಹುಲ್ ಗಾಂಧಿ ಬರದೇ ಇರೋದು, ಮುಹೂರ್ತ ಇಡೋದು, ಮತ್ತೊಂದು ಬದಲಾವಣೆಗಳಾಗೋದು. ಎಲ್ಲ ನಿಟ್ಟಿನಲ್ಲಿ ಸದ್ಯ ಕಾಂಗ್ರೆಸ್ನಲ್ಲಿರುವಂತಹ ಈ ಸಂಪುಟ ವಿಸ್ತರಣೆ ಕಸರತ್ತು ಒಳ್ಳೆ ದೊಡ್ಡ ತಲೆನೋವಾಗಿರುವಂಥದ್ದು. ಈಗ ಈ ಇಷ್ಟು ಜನರನ್ನ ಯಾವ ರೀತಿಯಾಗಿ ಅಳೆದು ತೂಗಿ ಮಾಡ್ತಾರೆ? 20 ಸಚಿವ ಸ್ಥಾನ ಇರೋದು, 40 ಶಾಸಕರಿದ್ದಾರೆ. ಇಲ್ಲಿ ಹೊಸಬ್ರನ್ನ ಹೆಚ್ಚಾಗಿ ಗಮನಕ್ಕೆ ತಗೊಳ್ಳಿ, ಹಳಬ್ರನ್ನ ಕೈ ಬಿಡಿ ಅಂತಲೂ ಹೇಳ್ತಾರೆ. ಯಾವ ಥರದ ಒಂದು ಫಾರ್ಮಲ್ ಇಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಈ ಸಂಪುಟ ವಿಸ್ತರಣೆ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಚಿನ್ ಹೆಮ್ಮಕ್ಕಿ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಚಿನ್ ಹೆಮ್ಮಕ್ಕಿ, ಈ ಒಂದು ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆ ಈ ಕಡೆ ಕೋಲು ಮುರಿತಿಲ್ಲ, ಆ ಕಡೆ ಹಾವು ಸಾಯ್ತಿಲ್ಲ ಎಂಬಂತ ವಿಚಾರದಲ್ಲಿ ನಾವು ನೋಡ್ತಾ ಇರುವಂಥದ್ದು. 20 ಸಚಿವ ಸ್ಥಾನ, 40 ಶಾಸಕರಿದ್ದಾರೆ. ಈಗ ಬಂದಿರುವಂತಹ ಅಪ್ಡೇಟ್ಸ್, ಹೊಸಬರಿಗೆ ಸಚಿವ ಸ್ಥಾನ ಕೊಡಿ, ಹೊಸಬರಿಗೆ ಆದ್ಯತೆ ಕೊಡಿ, ಹಳ್ಳಿಬ್ರನ್ನ ಕೈ ಬಿಡಿ ಅಂತ ಹೇಳಿ. ಯಾವ ತರದ ಇಲ್ಲಿ ಫಾರ್ಮುಲಾವನ್ನ ವರ್ಕ್ ಮಾಡ್ತಿದೆ ಕಾಂಗ್ರೆಸ್ ಅಂತ? ಎಸ್ ವಿದ್ಯಾ, ರಾಜ್ಯ ಸಚಿವ ಸಂಪುಟ ಕಸರತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಯಾಕಂದ್ರೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವತ್ತು ದೆಹಲಿ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಇವತ್ತಿನ ಈ ಒಂದು ಚರ್ಚೆ ಒಂದು ಬಹುತೇಕ ಸಚಿವ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಫೈನಲ್ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ಬಹುತೇಕ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಅವರು ಒಂದು ಕಡೆ ಈಗ ಸಾಕಷ್ಟು ಹೊಸಬರಿಗೆ ಜಾಸ್ತಿ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಲ್ಕುಲ್ ಒಪ್ತಾ ಇಲ್ಲ. ಹೊಸಬರು ಮತ್ತು ಹಳಬರ ಈ ಒಂದು ಸಮ್ಮಿಲನದ 20 ಜನ ಸಚಿವಾಕಾಂಕ್ಷಿಗಳನ್ನು DK ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅಂತ. ಯಾಕಂದರೆ ಇವತ್ತು ಏನೇ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿದ್ರು, ಏನೇ ಚರ್ಚೆಗಳಾದರೂ ಕೂಡ 2028ರ ಒಂದು ಟಾರ್ಗೆಟ್, 2028ಕ್ಕೆ ಎಗೈನ್ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಒಂದು ದೊಡ್ಡ ಚರ್ಚೆಗಳು ಕೂಡ ಈಗ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇದೆ. ಯಾಕಂದರೆ 2023ರಲ್ಲಿ ಅಭೂತಪೂರ್ವ ಗೆಲುವು ಕಂಡಿರುವಂತಹ ಕಾಂಗ್ರೆಸ್ 2028ಕ್ಕೂ ಕೂಡ ಅದೇ ರೀತಿಯಾದಂಥ ಒಂದು ಗೆಲುವನ್ನು ಕಾಣಬೇಕು. ಜೊತೆಗೆ ಈ ಅಹಿಂದ ಮತಗಳನ್ನು ಕಬಳಿಸಲಿಕ್ಕೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು 2013ರಲ್ಲಿ ಒಂದು ದೊಡ್ಡ ಅಸ್ತ್ರವನ್ನು ಹೂಡಿದ್ರು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈಗ ಮಾಜಿ ಆಗಿರೋದ್ರಿಂದ
ಅಹಿಂದ ನಾಯಕನನ್ನೇ ಕೆಪಿಸಿಸಿ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಜೊತೆಗೆ ಈ ಹೊಸಬರು ಮತ್ತು ಹಳಬರ ಸಮ್ಮಿಲನ ಯಾವ ರೀತಿಯಾಗಿ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಇಲ್ಲಿ ಬಹಳ ಮುಖ್ಯವಾಗಿ ಕಳೆದ 3 ವರ್ಷದಿಂದನೂ ಕೂಡ ಸಿಎಂ ಆಗಲಿಕ್ಕೆ ಡಿ ಕೆ ಶಿವಕುಮಾರ್ ಸಾಕಷ್ಟು ಕಸರತ್ತನ್ನು ಮಾಡಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯಾದ್ರು, ಕೆ ಸಿ ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಕೊನೆಗೆ 3 ವರ್ಷ ಆದ ನಂತರ ಅವರಿಗೆ ಸಿಎಂ ಆಗಲಿಕ್ಕೆ ಅವಕಾಶ ಸಿಕ್ತು. ಇನ್ನು ಸಚಿವರಿಗೆ ಬಹಳ ಮುಖ್ಯವಾಗಿ ಈಗೇನೀಗ ಡಿ ಕೆ ಶಿವಕುಮಾರ್ ಸೇರಿದಂತೆ 12 ಜನ ಈಗ ಡಿ ಕೆ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರಲ್ಲ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಇದ್ದಂಥವರು, ಯತೀಂದ್ರ ಸಿದ್ದರಾಮಯ್ಯ ಒಬ್ಬರನ್ನ ಹೊರತುಪಡಿಸಿ. ಹಾಗಾಗಿ ಹೊಸಬರು ಮತ್ತು ಹಳಬರ ಈ ಒಂದು ಸಮ್ಮಿಲನದ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ದೆಹಲಿ ಅಂಗಳದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಇಲ್ಲಿ ಬಹಳ ಮುಖ್ಯವಾಗಿ ಈಗ ಹೊಸಬರು ಮತ್ತು ಹಳಬರು ಅಂತ ಬಂದಾಗ ಇಲ್ಲಿ ಸಹಜವಾಗಿ ಆನೇಕಲ್ನ ಶಾಸಕ ಶಿವಣ್ಣ ಇದ್ದಾರೆ, ಮಾಗಡಿ ಶಾಸಕ 5 ಬಾರಿ ಗೆದ್ದಿರುವಂತಹ ಬಾಲಕೃಷ್ಣ ಇದ್ದಾರೆ, ಇನ್ನು ಗೋವಿಂದರಾಜನಗರ ಶಾಸಕರಾಗಿರುವಂಥ ಪ್ರಿಯಾಕೃಷ್ಣ 3 ಬಾರಿ ಗೆದ್ದಿದ್ದಾರೆ, ರಘುಮೂರ್ತಿ ಇದ್ದಾರೆ, ಪ್ರಸಾದ್ ಅಬ್ಬಯ್ಯ ಇದ್ದಾರೆ. ಹೀಗೆ ಸಾಕಷ್ಟು ಜನ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗಲೂ ಕೂಡ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಅಂತಹ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಮಾನ ಮನಸ್ಕರೆಲ್ಲ ಸೇರಿ ಸಭೆಗಳನ್ನು ಮಾಡಿಬಿಟ್ಟು ನಮಗೂ ಒಂದು ಅವಕಾಶ ಕೊಡಬೇಕು, ನಾವು ಕೂಡ ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ, ಇವಾಗ ನಮಗೆ ಅವಕಾಶ ಸಿಗಲಿಲ್ಲ ಅಂದರೆ ನಮಗಿನ್ಯಾವಾಗ ಅವಕಾಶ ಅಂತ ಸಾಕಷ್ಟು ಮನವಿಗಳನ್ನು ಮಾಡ್ಕೊಳ್ತಾ ಇದ್ರು, ಆಗ್ರಹಿಸ್ತಾ ಇದ್ರು. ಹೈಕಮಾಂಡ್ ಅಂಗಳಕ್ಕೂ ಅವರೂ ಹೋಗಿ ಮನವಿಗಳನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಇವಾಗ ಆಕಾಂಕ್ಷಿಗಳಿದ್ದಾರೆ. ಇದನ್ನು ಹೊರತುಪಡಿಸಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಾಕಷ್ಟು ಜನ ಸಚಿವರಾಗಿದ್ರಲ್ಲ, ಅವರು ಅಗೇನ್ ಈಗ ಮತ್ತೆ ಡಿ ಕೆ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂತ ಅದರಲ್ಲಿ ಬಹಳ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಕೂಡ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಸಿಕ್ಕಿರುವಂತಹ ಖಾತೆಗಳು ನಮಗೆ ಸರಿಯಾಗಿಲ್ಲ ಅಂತ KH ಮುನಿಯಪ್ಪ ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಸಿಕ್ಕಿರುವ ಖಾತೆಗಳ ಬಗ್ಗೆ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಬಿಜೆಪಿ ಮತ್ತು JDSನಿಂದ ಸಾಕಷ್ಟು ಜನ ಕಾಂಗ್ರೆಸ್ಗೆ 2023ರ ರಾಜ್ಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸೇರ್ಪಡೆಯಾಗಿದ್ದರು. ಅದರಲ್ಲಿ ಬೆಳಗಾವಿ ಭಾಗದ ಲಿಂಗಾಯತ ಪ್ರಭಾವಿ ನಾಯಕ ಲಕ್ಷ್ಮಣ್ ಸವದಿ ಅವರಿಗೆ ಆಮಿಷಗಳನ್ನು ಒಡ್ಡಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿದ್ರು. ಬಿಜೆಪಿಯಿಂದ ಅವ್ರು ಬಂದಿದ್ರು. ಇನ್ನು JDSನಿಂದ ಶಿವಲಿಂಗೇಗೌಡರನ್ನ ಕರ್ಕೊಂಡು ಬಂದಿದ್ರು. ಅವರಿಗೆ ಒಂದು ಭರವಸೆ ಕೊಟ್ಟಿದ್ದಾರೆ, ಅವರ ಭರವಸೆ ಈಡೇರುತ್ತಾ ಈ ಡಿ ಕೆ ಸಂಪುಟಕ್ಕೆ ಅವ್ರು ಸೇರ್ಪಡೆ ಆಗ್ತಾರ. ಇನ್ನು DKಶಿಗೆ ಸಿಎಂ ಆಗಬೇಕು ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಹಳೆ ಮೈಸೂರು ಭಾಗದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿ ಶಾಸಕ ಬಾಲಕೃಷ್ಣ, ಕುಣಿಗಲ್ ಶಾಸಕ ರಂಗನಾಥ್ ಇರ್ಬೋದು. ಹೀಗೆ ಸಾಕಷ್ಟು ಜನ DK ಶಿವಕುಮಾರ್ ಸಿಎಂ ಆಗಲೇಬೇಕಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಅವರಿಗೇನಾದರೂ ಅವಕಾಶ ಸಿಗುತ್ತಾ? ಒಟ್ಟಿನಲ್ಲಿ ಇವತ್ತಿನ ಈ ಡೆಲ್ಲಿ ಭೇಟಿ ಏನಿದೆಯಲ್ಲ, ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್, BK ಹರಿಪ್ರಸಾದ್ ಇವರ ಲಿಸ್ಟು ಆಲ್ರೆಡಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿದೆ. ಈ 3 ಲಿಸ್ಟುಗಳ ಜೊತೆಗೆ ಹೈಕಮಾಂಡ್ ಕೂಡ ಒಂದು ಲಿಸ್ಟನ್ನು ಮಾಡಿದೆ. ಯಾಕಂದರೆ ಹೊಸಬರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಇವಾಗ ಏನೀಗ ನಿರೀಕ್ಷೆ ಮಾಡ್ತಾ ಇದ್ದಾರಲ್ಲ, ಈ ಹೊಸಬರ ಜೊತೆಗೆ ಹಳಬರೂ ಬೇಕು. ಯಾಕಂದರೆ ಹಳಬರಿಗೆ ಅನುಭವ ಇರ್ತದೆ. ಎಲ್ಲರನ್ನೂ ಹೊಸಬರನ್ನೇ ತೆಗೆದುಕೊಂಡ್ರೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಕಷ್ಟ ಆಗ್ತದೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಇವರೆಲ್ಲರ ಒಂದು ಚರ್ಚೆ ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ಲುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದೆ. ವಿದ್ಯಾ, ಎಸ್ ಸಚಿನ್, ನನ್ನ ಇನ್ನೊಂದು ಪ್ರಶ್ನೆ, ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸರ್ಕಾರದ ಶಕ್ತಿ ಪ್ರದರ್ಶನ ಆಗ್ಬೋದಾ ಅಥವಾ ಅಸಮಾಧಾನ ಶಮನ ಆಗ್ಬೋದಾ? ಈಗ ಈ ತ್ರಿಮೂರ್ತಿ ನಾಯಕರು ಯಾವ ತರದ ರಾಜಕೀಯ ರಣತಂತ್ರ ಹೆಣಿಬಹುದು? ಏನ್ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ? ಎಸ್ ವಿದ್ಯಾ, ಆಲ್ರೆಡಿ ಅಸಮಾಧಾನ ಅನ್ನುವಂಥದ್ದು ಈಗೇನೀಗ DK ಶಿವಕುಮಾರ್ ಸೇರಿದಂತೆ 12 ಜನ DK ಸಂಪುಟಕ್ಕೆ ಸೇರ್ಪಡೆ ಆಗಿರುವಂತಹ ಹಳಬರ ವಿಚಾರದಲ್ಲೇ ಅಸಮಾಧಾನ ಆಲ್ರೆಡಿ ಭುಗಿಲೆದ್ದು ಬಿಟ್ಟಿದೆ. ಯಾಕಂದ್ರೆ 8 ಬಾರಿ ಗೆದ್ದಂತಹ ರಾಮಲಿಂಗಾರೆಡ್ಡಿ ಅವರು ಅಧಿಕಾರವನ್ನು ಸ್ವೀಕರಿಸಿ ಕೇವಲ 24 ಗಂಟೆ ಒಳಗಡೆನೆ ನನಗೆ ಸಿಕ್ಕಿರುವ ಈ ಖಾತೆ ಸರಿಯಾಗಿಲ್ಲ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳ್ತಾ ಇದ್ರು. ಇನ್ನು ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕಿದ್ರು, ಅದಕ್ಕೆ BDA ಸೇರ್ಪಡೆ ಆಗಿಲ್ಲ ಅಂತ ಅವರು ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. KH ಮುನಿಯಪ್ಪ ನನಗೆ ಕೃಷಿ ಖಾತೆ ಕೊಡಿ, ಸಮಾಜ ಕಲ್ಯಾಣ ಒಂದು ಖಾತೆಯನ್ನು ಕೊಡಿ ಅಂತ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. 7 ಬಾರಿ ಗೆದ್ದಂತಹ ಸಾಕಷ್ಟು ಅನುಭವಿ ಇರುವಂತಹ ಕಾಂಗ್ರೆಸ್ನ ಹಿರಿಯ ಧುರೀಂದ್ರ ಈ ಥರ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾಗ ಈಗ ಸಚಿವಾಕಾಂಕ್ಷಿಗಳಲ್ಲಿ ಸಹಜವಾಗಿ ಅಸಮಾಧಾನಗಳು ಭುಗಿಲೇಳುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನೇ ನಂಬ್ಕೊಂಡಿರುವಂತಹ ಇಲ್ಲಿ ಸಾಕಷ್ಟು ಜನ ಇವತ್ತು DK ಸಂಪುಟಕ್ಕೆ ನಾನು ಸೇರ್ಪಡೆ ಆಗಬೇಕು ಅಂತ. ಯಾಕಂದರೆ ಹೋದಲ್ಲಿ ಬಂದಲ್ಲಿ 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಅಂತ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ರು. ಜೊತೆಗೆ
ಸಂತೋಷ್ ಲಾಡ್ ಹೇಳ್ತಾ ಇದ್ರು. ಸಂತೋಷ್ ಲಾಡ್ ಮರಾಠಿ ಸಮುದಾಯದಿಂದ ಬಂದಂಥವ್ರು, 3 ಬಾರಿ MLA ಆದಂಥವ್ರು. ಹಾಗಾಗಿ ಅವರಿಗೆ DK ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಅಂತ. ಈಗ DK ಶಿವಕುಮಾರ್ ಸಂಪುಟಕ್ಕೆ ಸೇರ್ಪಡೆ ಆಗಿರುವಂತಹ 13 ಜನ ಜಾತಿ ಲೆಕ್ಕಾಚಾರದಲ್ಲಿ ಸೇರ್ಪಡೆ ಆಗಿದ್ದಾರೆ. ಅದರಲ್ಲಿ ಒಕ್ಕಲಿಗ, ಲಿಂಗಾಯತ, ಕುರುಬ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹೀಗೆ ಜಾತಿ ಆಧಾರದಲ್ಲಿ ಲೆಕ್ಕಾಚಾರವನ್ನು ಮಾಡಿ DK ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಈಗ ಕ್ಷೇತ್ರವಾರು, ಪ್ರಾದೇಶಿಕವಾರು, ಜಿಲ್ಲಾವಾರು ಈ ರೀತಿಯಾಗಿ ಲೆಕ್ಕಾಚಾರಗಳನ್ನು ಮಾಡಲೇಬೇಕಾಗ್ತದೆ. ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾರೆ. ಮಹಿಳಾ ಕೋಟದಡಿ ಯಾರಿಗೆ ಅವಕಾಶ ಸಿಗುತ್ತೆ, ಈ ರೀತಿಯಾದಂಥ ಲೆಕ್ಕಾಚಾರಗಳಿದ್ದಾವೆ. ಅಳದು ತೂಗಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂತಹ ಈ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಇಡುವಂಥ ಸಾಧ್ಯತೆ ಇದೆ ವಿದ್ಯಾ. ಎಸ್, ಈಗ ಸಂಪುಟ ವಿಸ್ತರಣೆ ತಡ ಆದ್ರೆ, ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ ಕಾಂಗ್ರೆಸ್ ಸರ್ಕಾರದ 5 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬಂತು, ಇನ್ನು ಉಳಿದಿರೋದು 2 ವರ್ಷ ಮಾತ್ರ. ಈ ಸಂಪುಟ ವಿಸ್ತರಣೆ ತಡವಾಗ್ತಾ ಹೋದ್ರೆ ಸರ್ಕಾರದ ಮೇಲೂ ಕೂಡ ಜನರಿಟ್ಟಿರುವಂತಹ ನಂಬಿಕೆ ಹೊರಟೋಗುತ್ತೆ. ಜೊತೆಗೆ ಕಾಂಗ್ರೆಸ್ನ ನಂಬ್ಕೊಂಡಿರುವಂತಹ ಶಾಸಕರು ಅವರು ಕೂಡ ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆ ಮಾಡೋದು ಅದು ಕೂಡ ಕುಂಠಿತವಾಗ್ತಾ ಹೋಗುತ್ತೆ. ಸೊ ಇದನ್ನ ಫೈನಲ್ ಆಗಿ ಇವತ್ತೇ ಮುಗಿಸ್ಬೋದಾ, ಅಥವಾ ಮತ್ತೆ ಏನು ತಕರಾರುಗಳು ಶುರುವಾಗಬಹುದು ಅಂತ ಹೇಳಿ? ಯಾವುದೇ ಚರ್ಚೆಗಳನ್ನು ಮಾಡಿದ್ರು ವಿದ್ಯಾ, ಅಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರೇ ಫೈನಲ್ ಮಾಡ್ತಾರೆ. ಯಾಕಂದರೆ ಮೊನ್ನೆಯ ಸಭೆಯಲ್ಲಿ, ಮೊನ್ನೆ ಏನು ಸಭೆ ಮಾಡಿದ್ರಲ್ಲ ಅವತ್ತು ರಾಹುಲ್ ಗಾಂಧಿಯವರು ಅವೈಲಬಿಲಿಟಿ ಇದ್ದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಢೀರಂತ ಬೆಂಗಳೂರಿಗೆ ಬಂದರು. ರಾಹುಲ್ ಗಾಂಧಿ ಇದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಇರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಇದ್ದರೆ ರಾಹುಲ್ ಗಾಂಧಿ ಇರಲ್ಲ. ಈ ರೀತಿಯಾದಂತಹ ಒಂದಿಷ್ಟು ಇನ್ಸಿಡೆಂಟ್ಗಳು ದೆಹಲಿ ಅಂಗಳದಲ್ಲಿ ನಡೀತಾ ಇತ್ತು. ಈ ಅನುಭವ ಸ್ವತಃ ಅಲ್ಲಿ CM ಆಗಿರುವಂತಹ DK ಶಿವಕುಮಾರ್ಗೂ ಕೂಡ ಆಗಿದೆ. ಸಾಕಷ್ಟು ಸಂದರ್ಭದಲ್ಲಿ ಅವರು ದೆಹಲಿ ಅಂಗಳಕ್ಕೆ ಹೋದರೂ ಕೂಡ ರಾಹುಲ್ ಗಾಂಧಿ ಸಿಕ್ಕಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಿಗ್ತಾ ಇರಲಿಲ್ಲ. ಈ ರೀತಿಯಾದಂತಹ ಒಂದಿಷ್ಟು ವಿಳಂಬಗಳಾಗ್ತಾ ಇತ್ತು. ಇವತ್ತು ಏನೇ ಒಂದು ಸಭೆಗಳನ್ನು ಮಾಡಿದರೂ ಕೂಡ ರಾಹುಲ್ ಗಾಂಧಿಯವರು ಜೊತೆಗೆ ಸೋನಿಯಾ ಗಾಂಧಿಯವರೇ ಫೈನಲ್ ಮಾಡ್ತಾರೆ. ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಏನು ಫೈನಲ್ ಮಾಡ್ತಾರೆ ಅದಕ್ಕೆ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅಥವಾ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾರು ಕೂಡ ಅದಕ್ಕೆ ಮತ್ತೆ ಮರು ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ರಾಹುಲ್ ಗಾಂಧಿಯವರಿಗೆ ಒಂದು ಕಡೆಗೆ ಹೊಸಬರಿಗೆ ಅವಕಾಶ ಕೊಡಬೇಕು, ಯೂತ್ಸಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಅವರಲ್ಲಿ ಒಂದಿಷ್ಟು ಐಡಿಯಾಲಜಿಗಳು ಜಾಸ್ತಿ ಇರ್ತದೆ. 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಂದ್ರೆ ಯೂತ್ಸ್ಗೆ ನಾವು ಜಾಸ್ತಿ ಫೋಕಸನ್ನು ಮಾಡಬೇಕು ಅಂತ ಒಂದು ಕಡೆ ರಾಹುಲ್ ಗಾಂಧಿ ಅವರು ಜಾಸ್ತಿ ಅದ್ರ ಬಗ್ಗೆ ಒತ್ತನ್ನು ಕೊಡ್ತಾ ಇರೋದ್ರಿಂದ ಇವತ್ತು ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಬಹುತೇಕ ಫೈನಲ್ ಆದರೆ ಒಂದಿಷ್ಟು ಸಹಜವಾಗಿ ಅಸಮಾಧಾನಗಳು ವ್ಯಕ್ತವಾಗ್ತವೆ. ಯಾಕಂದ್ರೆ 40 ಜನ ಆಕಾಂಕ್ಷಿಗಳಿದ್ದಾರೆ. 40 ಜನ ಆಕಾಂಕ್ಷಿಗಳಿಗೂ ಕೊಡೋಕ್ಕಾಗಲ್ಲ, ಜಸ್ಟ್ 20 ಜನಗಳಿಗೆ ಮಾತ್ರ ಕೊಡಬೇಕಾಗ್ತದೆ. ಅದರಲ್ಲಿ ಹಳಬರಿಗೆ ಒಂದು 5 ರಿಂದ 6 ಜನಿಗೆ ಹಳಬರಿಗೆ ಕೊಡ್ಬೋದು. ಮತ್ತು ಉಳಿದಿರುವಂತಹ ಸಚಿವಾಕಾಂಕ್ಷಿಗಳಿಗೆ ಹೊಸಬರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಇವರಿಬ್ಬರು ಕೂಡ ಕುತ್ಕೊಂಡು ಆಲ್ರೆಡಿ ಈಗ ಚರ್ಚೆಯನ್ನು ಮಾಡಿದ್ದಾರೆ. ಇವತ್ತು ಹೋಗ್ತಾ ಇರುವಂಥದ್ದು ಒಂದು ಸಾಂಕೇತಿಕವಾಗಿ ಹೋಗ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಆಲ್ರೆಡಿ ಅವ್ರು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನುವಂಥದ್ದು ಚರ್ಚೆ ಆಲ್ರೆಡಿ ಈಗ ನಡೆದು ಹೋಗಿದೆ. ಒಟ್ಟಿನಲ್ಲಿ ಈ ಎಲ್ಲ ನಾಯಕರ ಸಮ್ಮುಖದಲ್ಲಿ ನಡೆಯುವಂತಹ ಇವತ್ತಿನ ಚರ್ಚೆ ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂದರೆ ಇನ್ನು ಉಳಿದಿರುವಂಥದ್ದು ಕೇವಲ 2 ವರ್ಷ. ಈ 2 ವರ್ಷದಲ್ಲಿ ಒಂದು ಕೊನೆ ವರ್ಷ ಒಂದು ಎಲೆಕ್ಷನ್ ವರ್ಷ ಆಗಿರ್ತದೆ. ಆಗ ನೀವು ಸಚಿವ ಸ್ಥಾನ ಸಿಕ್ಕಿದ್ರೆಷ್ಟು ಬಿಟ್ಟರೆಷ್ಟು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆವಾಗ ಚುನಾವಣೆಗೆ ತಯಾರಿ ಮಾಡ್ಕೊಳ್ಬೇಕಾದಂತಹ ಒಂದು ಗುಂಗಲ್ಲಿ ಎಲ್ಲ ಪಕ್ಷದವರು ಕೂಡ ಇರ್ತಾರೆ. ಹಾಗಾಗಿ ಇವತ್ತಿನ ಈ ಒಂದು ಸಭೆ, ಈ ಚರ್ಚೆ ಒಂದು ಸಚಿವಾಕಾಂಕ್ಷಿಗಳಿಗೆ ಕೆಲವರಿಗೆ ಒಂದಿಷ್ಟು ನಿರೀಕ್ಷೆಗಳಿದೆಯಲ್ಲ ಅವರಿಗೆ ಅವರ ಆಸೆ ಆಕಾಂಕ್ಷೆ ಈಡೇರುವಂತಹ ಎಲ್ಲ ಸಾಧ್ಯತೆಗಳು ಇವತ್ತಿನ ಚರ್ಚೆಯಲ್ಲಿ ಸಿಗುವಂಥ ಸಾಧ್ಯತೆ ಇದೆ ವಿದ್ಯಾ. ಓಕೆ ಸಜಿನ್, ಥ್ಯಾಂಕ್ ಯು ಸಜಿನ್ ನಿಮ್ಮೆಲ್ಲ ಮಾಹಿತಿಗೆ. ನಾವು ಗಮನಿಸ್ತಾ ಇದ್ವಿ ಸಚಿವ ಸಂಪುಟ ವಿಸ್ತರಣೆ ಫೈನಲ್ ಆಗಿ ಇವತ್ತು ಮುಕ್ತಾಯ ಆಗುತ್ತೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಗಮನಿಸಿದೀವಿ. ಈಗ 20 ಸ್ಥಾನ ಇರೋದು, 40 ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಚಾನ್ಸ್ ಸಿಗುತ್ತೆ ಒಂದ್ ಕಡೆ ಆದ್ರೆ, ಈಗ 5 ಮಂದಿಗೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಿರಿಯರನ್ನ ಸಂಪೂರ್ಣವಾಗಿ ಕೈ ಬಿಡೋದಕ್ಕೆ ಈಗ ಖರ್ಗೆ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. KC ವೇಣುಗೋಪಾಲ್ ಅವರ ಪ್ಲಾನ್ ಏನಿದೆ, ಅವರು ಯಾವ ತರದ ಒಂದು ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ, ಇವೆಲ್ಲವನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಅಳೆದು ತೂಗಿ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅಂತ ಹೇಳ್ತಾ ಇದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಕೊನೆಗೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ.